ಚಪಾತಿಗೆ ಏನಪ್ಪ ಮಾಡೋದು ರುಚಿಯಾಗಿರಬೇಕು, ಸುಲಭವಾಗಿರಬೇಕು ಅಂದರೆ ಈ ರೀತಿ ಆಲೂಗೆಡ್ಡೆ ಬದನೆಕಾಯಿ ಮಸಾಲೆ ಮಾಡಿ 5ರಿಂದ 10 ನಿಮಿಷದಲ್ಲಿ ಆರಾಮಾಗಿ ಮಾಡಿ ಮುಗಿಸ್ಬೋದು. ಇನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಮಸಾಲೆ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಒಂದು ಮಟ್ಟಿಗೆ ಬಿಸಿ ಆದಮೇಲೆ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ತೆಳ್ಳಗೆ ಬೇಕು, ನಿಮಗೆ ಇಷ್ಟದ ಹಾಗೆ ಕಟ್ ಮಾಡ್ಕೋಬೋದು. ನಾನಿವತ್ತು ಈ ಶೇಪಿನಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಆಲೂಗೆಡ್ಡೆನ ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಹುರ್ಕೋಬೇಕು ಅಂದರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ಸಾಫ್ಟ್ ಆಗಿದೆ ಆಲೂಗೆಡ್ಡೆ. ಈ ಹಂತದಲ್ಲಿ ಈ ಆಲೂಗೆಡ್ಡೆನ ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದು ಇಡ್ತಾ ಇದ್ದೀನಿ. ಈಗ ನೋಡಿದರೆ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಗೇ ಉಳಿದಿದೆ ಅಲ್ವಾ, ಆ ಎಣ್ಣೆನಲ್ಲೇ ನಾವು ಆ ಬದನೆಕಾಯಿ ಸಹ ಹುರ್ಕೋಬೇಕಾಗುತ್ತೆ. ಈ ರೀತಿ ನಾವು ಎಣ್ಣೆಯಲ್ಲಿ ಬದನೆಕಾಯಿ ಆಲೂಗೆಡ್ಡೆನ ಹುರಿದ್ಬಿಟ್ಟು ನಾವು ಮಸಾಲೆ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಈಗ ಆಲೂಗೆಡ್ಡೆ ಹುರಿದಾಯಿತು. ನೆಕ್ಸ್ಟು 2 ಬದನೆಕಾಯಿನೂ ಸಹ ಈ ರೀತಿ ಉದ್ದಕ್ಕೆ ದಪ್ಪಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ, ಅದೇ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಿಲ್ಲ, ಅದೇ ಎಣ್ಣೆಯಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಬೇಯೋವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಪೇಷನ್ಸಿಂದ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಪ್ರಮಾಣ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬೇಗ ಆಗಬೇಕು ಅಂದರೆ ಸ್ವಲ್ಪ ಎಣ್ಣೆನ ನೀವು ಜಾಸ್ತಿ ಹಾಕೋಬೋದು. ಈಗ ಆಲೂಗೆಡ್ಡೆ ಬದನೆಕಾಯಿ ಎರಡೂ ಸಹ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಸಹ ಸಪ್ರೇಟಾಗಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಗ್ರೇವಿ ಬೇಕಲ್ವಾ, ಹಾಗಾಗಿ 3 ಈರುಳ್ಳಿನ ನಾನು ಚಾಪರ್ಗೆ ಹಾಕ್ಕೊಂಡು ಎಷ್ಟು ಸಣ್ಣಗೆ ಆಗುತ್ತೋ ಅಷ್ಟು ಸಣ್ಣಗೆ ಕತ್ತಿಸ್ಕೋಬೇಕಾಗುತ್ತೆ. ಜೊತೆಗೆ 1 ಇಂಚಿನಷ್ಟು ಶುಂಠಿ, ಹಾಗೆ 7ರಿಂದ 8 ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿದರೆ ಈರುಳ್ಳಿ ಚೆನ್ನಾಗಿ ಸಣ್ಣದಾಗಿ ಕಟ್ಟಾಗಿದೆ. ಎಷ್ಟು ಈರುಳ್ಳಿ ತೊಗೊಂಡಿದ್ರೋ ಅದಕ್ಕೆ 1 ಎಕ್ಸ್ಟ್ರಾ ನಾವು ಟೊಮೆಟೊ ಹಣ್ಣಿನ ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಆದರೂ ಮಾಡ್ಕೋಬೋದು, ಇಲ್ಲ ಈ ರೀತಿಯಾಗಿ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಈರುಳ್ಳಿ ಆಯಿತು. ಈಗ 3 ಟೊಮೆಟೊ ಹಣ್ಣನ್ನು ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಂದು ಟೆಕ್ಸ್ಚರ್ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಮ್ಗೆ ಟೆಕ್ಸ್ಚರ್ ಬೇಡ, ತುಂಬ ಕ್ರೀಮಿಯಾಗಿರಬೇಕು ಅಂದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೋಬೋದು. ಈಗ ಈರುಳ್ಳಿ ಟೊಮೆಟೊ ಎರಡೂ ರೆಡಿಯಾಗಿದೆ. ಅದೇ ಪ್ಯಾನಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಜೀರಿಗೆ ಕಲರ್ ಚೇಂಜ್ ಆದಮೇಲೆ ಸಣ್ಣದಾಗಿ ಕತ್ತರಿಸಿದಂಥ ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗಾಜಿನ ಥರ ಆಗಬೇಕು, ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಈ ಈರುಳ್ಳಿ ಹಸಿ ವಾಸನೆ, ಶುಂಠಿ ಹಸಿ ವಾಸನೆ, ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ, ಒಂದು ಸ್ವಲ್ಪ ಪೇಸ್ಟ್ ಥರ ಆಗಿದೆ, ಗಾಜಿನ ಥರ ಆಗಿದೆ ಅಂದಾಗ ನೆಕ್ಸ್ಟ್ ನಾವು ಸಣ್ಣಗೆ ಕತ್ತಿಸ್ಕೊಂಡಂಥ ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 2 ಈರುಳ್ಳಿ, 3 ಟೊಮೆಟೊ ಹಣ್ಣು ಇದನ್ನು ಹಾಕ್ಕೊಂಡು ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು 30 ಸೆಕೆಂಡ್ ಬಾಡಿಸಿದ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿದ್ರೆ ಬಾಡಿಸ್ತಾ ಸ್ವಲ್ಪ ಗಟ್ಟಿನೂ ಆಗ್ತಾಯಿದೆ, ಹಸಿ ವಾಸನೆ ಹೋಗ್ತಾ ಇದೆ, ಜೊತೆಗೆ ಕಲರು ಚೇಂಜ್ ಆಗ್ತಾಯಿದೆ. ಈ ಹಂತದಲ್ಲಿ ಖಾರಕ್ಕೆ ತಕ್ಕಂತೆ ಕೆಂಪು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಜೀರಿಗೆ ಪುಡಿ, ಅರಿಶಿನ ಪುಡಿ, ಉಪ್ಪಿನ ಪುಡಿ ಎಲ್ಲ ಹಾಕ್ಕೊಂಡು ಅದನ್ನು ಸಹ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿದ್ರೆ ಮಸಾಲೆ ಚೆನ್ನಾಗಿ ಬೆಂದಿದೆ, ಕಲರು ಸಹ ಚೇಂಜ್ ಆಗಿದೆ, ಗಟ್ಟಿಯಾಗಿದೆ. ಈ ಹಂತದಲ್ಲಿ ನಾನಿವತ್ತು ಒಂದು 100 ml ಅಷ್ಟು ಪನ್ನೀರ್ ಮಾಡ್ತೀವಲ್ಲ, ಆ ನೀರು ಮನೆಯಲ್ಲಿ ಇರೋದ್ರಿಂದ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಅದಿಲ್ಲ ಅಂದರೆ ಪರವಾಗಿಲ್ಲ, ನಾರ್ಮಲ್ ನೀರನ್ನೇ ನೀವು ಸೇರಿಸ್ಬೋದು. ಪನ್ನೀರ್ ನೀರು ಇರೋದ್ರಿಂದ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ, ಹಾಗೆಯೇ ಆರೋಗ್ಯಕರನೂ ಹೌದು ಅಂತ. ನೀರನ್ನ ಹಾಕಿದ ಮೇಲೆ ಈ ಮಸಾಲೆ ಲೋ ಫ್ಲೇಮಲ್ಲಿ 3ರಿಂದ 5 ನಿಮಿಷ ಚೆನ್ನಾಗಿ ಕೊತ್ತ ಅಂತ ಕುದಿಬೇಕು. ಈ ಸ್ಟೇಜಿನಲ್ಲಿ ನಾವು ಮೊದಲೇ ಎಣ್ಣೆಯಲ್ಲಿ ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಂಡಂಥ ಬದನೆಕಾಯಿ ಆಲೂಗೆಡ್ಡೆ ಪೀಸನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಮಸಾಲೆಯಲ್ಲಿ ಈ ಆಲೂಗೆಡ್ಡೆ ಚೆನ್ನಾಗಿ ಕುದಿಬೇಕು. ಹಾಗೆ ಕುದ್ರೆ ಮಾತ್ರ ಮಸಾಲೆಲಿರೋಂಥ ಉಪ್ಪು, ಖಾರ, ಮಸಾಲೆ ಟೇಸ್ಟ್ ಎಲ್ಲ ಆಲೂಗೆಡ್ಡೆ ಬದನೆಕಾಯಿಗೆ ಸೇರಿಕೊಂಡು ಈ ಆಲೂಗೆಡ್ಡೆ ಬದನೆಕಾಯಿ ಮಸಾಲೆ ಎಕ್ಸಲೆಂಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡೋಣ. 2 ನಿಮಿಷ ಆದಮೇಲೆ ಈ ಮಸಾಲೆ ರೆಡಿಯಾಗಿದೆ. ಲಾಸ್ಟಿಗೆ ನಾವು ಇದಕ್ಕೆ ಕೊತ್ತಂಬರಿ ಎಲೆ ಅಥವಾ ನಿಮ್ಮ ಹತ್ರ ಕಸೂರಿ ಮೇಥಿ ಇದ್ದರೆ ಅದನ್ನು ಸಹ ಸೇರಿಸ್ಬೋದು. ಅದನ್ನು ಸೇರಿಸಿದ್ರೆ ರುಚಿಯಾದಂಥ ಆಲೂಗೆಡ್ಡೆ ಬದನೆಕಾಯಿ ಮಸಾಲೆ ರೆಡಿ. ಇದಕ್ಕೆ ಒಂದು ಫೈನಲ್ ಟಚ್ ಆಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈರುಳ್ಳಿ ಟೊಮೆಟೊ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಸ್ಟಾಕಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಎಲ್ಲರಿಗೂ ಪ್ರಿಯವಾದಂಥ ವೆಜಿಟೇಬಲ್ ಅಂದರೆ ಆಲೂಗೆಡ್ಡೆ ಬದನೆಕಾಯಿ. ಅದನ್ನು ಉಪಯೋಗಿಸಿ ಚಪಾತಿಗೆ ಈ ರೀತಿ ಮಸಾಲೆ ಮಾಡಿಬಿಟ್ರಂತೂ ಅದ್ಭುತವಾಗಿರುತ್ತೆ. ಮೃದುವಾಗಿ ಚಪಾತಿನ ಮಾಡಿಕೊಂಡು ಜೊತೆಗೆ ಒಂದು ಈರುಳ್ಳಿನ ನೆಂಚ್ಕೊಳ್ಳೋಕ್ಕೆ ಇಟ್ಕೊಂಡು ಅದಕ್ಕೆ ಧಾರಾಳವಾಗಿ ಈ ಮಾಡಿರೋಂಥ ಮಸಾಲೆನ ನೆಂಚ್ಕೊಂಡು ತಿಂತಿದ್ರಂತೂ ಅದ್ಭುತವಾಗಿರುತ್ತೆ. ಬೆಳಗಿನ ತಿಂಡಿಗೆ
ಮಧ್ಯಾಹ್ನ ಲಂಚ್ ಬಾಕ್ಸ್ ಪ್ಯಾಕಿಂಗೇ ಮಾಡಿ ಕೊಡ್ಬೋದು. ರಾತ್ರಿ ಊಟಕ್ಕೆ ಚಪಾತಿಗಂತೂ A1 ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬೈ ಬೈ. ಸಿ ಯು.